ಕೊಟ್ಟಿದ್ದಾರೆ. ಒಂದು ವೇಳೆ ನಾನು ಲಾಯರ್ ಆಗಿದೆ ನೋಡಿ ಹೆಂಗೆ ನನ್ನದು ಹೆಂಗೆ ದಾರಿ ಹೆಂಗಿದೆ ಅಂತಂದರೆ, ನಾನು ನಮ್ಮಪ್ಪ ಟ್ಯಾಕ್ಟ್ರಿಗೆ ಓದಿಸ್ಬೇಕು ಅಂತ ಇದ್ದ. ನಾನು ಮೆರಿಟ್ ಸ್ಟೂಡೆಂಟೇ, ಫಸ್ಟ್ ಕ್ಲಾಸ್ SSLCನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ದಂಥ ಸ್ಟೂಡೆಂಟ್. ಇಡೀ ಸ್ಕೂಲ್ಗೆ ವಿದ್ಯಾವರ್ಧಕ ಹೈಸ್ಕೂಲು, ಇಡೀ ಸ್ಕೂಲ್ 2 ಸೆಕ್ಷನ್ ಇದ್ದವು, A ಮತ್ತು B. ಆ 2 ಸೆಕ್ಷನ್ಗಳಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದವನು. ಐ ಸ್ಟುಡ್ ನಂಬರ್ 1 ಆಫ್ ದಿ ಇನ್ಸ್ಟಿಟ್ಯೂಷನ್, ವಿದ್ಯಾವರ್ಧಕ ಹೈಸ್ಕೂಲ್. ಆದರೆ ಇದು ಯಾರೋ ಮನೇಲಿ ಇಟ್ಕೊಂಡು ಓದಬೇಕಾಗಿತ್ತಲ್ಲ, ನಾನು ನೆಂಟರ ಮನೇಲಿ ಇಟ್ಕೊಂಡು ಓದಬೇಕಾಗಿತ್ತು. ಸರಿಯಾಗಿ ಅವ್ರ ಮನೆಯಲ್ಲಿ ಅವ್ರು KR ಮಿಲ್ನಲ್ಲಿ ಕೆಲಸ ಮಾಡೋರು, PVCನಲ್ಲಿ. ನಾನು ರಾತ್ರಿ 9 ಗಂಟೆಗೆ ಲೈಟ್ ಹಾಕ್ಸ್ಬಿಡೋರು. 9 ಗಂಟೆ ಒಳಗಡೆ ಓದ್ಕೋಬೇಕು, ಇಲ್ಲೇ ಇಲ್ಲ. ಬೆಳಿಗ್ಗೆ KR ಮಿಲ್ಗೆ ಹೋಗೋನು, ಅಷ್ಟೊತ್ತಿಗೆ ಎದ್ದು ಏಳಿಸಿದ್ರೆ ಓದಬೇಕು, ಇಲ್ಲೇ ಇಲ್ಲ. ಇದು ಭಾರಿ ಕಷ್ಟ ಆಗಿ PUCನಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು. ಕನ್ನಡ ಮೀಡಿಯಂ ಇದೆ, ಇಂಗ್ಲೀಷ್ ಮೀಡಿಯಂ ಬೇರೆ ಹೋಗ್ಬಿಟ್ಟು ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ. BScಗೆ ಹೋದೆ. BSc ಆದಮೇಲೆ MSc ಸೀಟ್ ಸಿಕ್ಕಲಿಲ್ಲ. ಇದೇ ರಾಮಚಂದ್ರ ಅಂತ ಇದ್ರಲ್ಲ, ವೈ ರಾಮಚಂದ್ರ, ಗಾಂಧಿನಗರದಲ್ಲಿ ಇದ್ದು, ಗಾಂಧಿನಗರದಲ್ಲಿ ಡೆಪ್ಟಿ ಮೇಯರ್ ಆಗಿದ್ದರು. ಅವ್ರ ಮನೆಗೆ ಅವನಿಗೂ ಒಬ್ಬ ನಮ್ಮ ಬಾಟ್ನಿ ಪ್ರೊಫೆಸರ್ ಇದ್ದ, ಅವನಿಗೂ ರಾಮಚಂದ್ರ ಚೆನ್ನಾಗಿ ಪರಿಚಯ ಇತ್ತು. ರಾಮಚಂದ್ರ ಮನೆಗೆ ನಮ್ಮ ದೊಡ್ಡಪ್ಪನ ಮಗನ ಕರ್ಕೊಂಡು ಬಂದೆ. ಅವನು ನನಗೆ ನೀನು ಕುರುಬ ಅಂತ ಹೆಂಗೆ ನಂಬ್ಕೊಳ್ಳಿ ನಾನು ಅಂತಂದ. ಅಲ್ಲಪ್ಪ, ನಾನು ಕುರುಬ್ರವನು ಅಂತ ನಾನು ಹೇಳ್ತಾ ಇದ್ದೀನಿ, ನಂಬ್ಕೋಬೇಕು ಅಂತ ಹೇಳಿದೆ ನಾನು. BSc ಪಾಸ್ ಆಗಿತ್ತು, MSc ಸೀಟ್ ಸಿಕ್ಕಲಿಲ್ಲ, ಬಾಟ್ನಿ MSc. ಆಮೇಲೆ 1 ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಹೊಲ ಹುತ್ತೆ ಹೋಗಿ BSc ಮುಗಿಸಿ ಸೀಟ್ ಸಿಕ್ಕಿಲ್ಲ. ಇನ್ನು ರಾಮಚಂದ್ರ ಹೇಳಲೇ ಇಲ್ಲ. ನಾರಾಯಣ ಅಂತ ಬಾಟ್ನಿ ಪ್ರೊಫೆಸರ್, ಅವನಿಗೂ ಪರಿಚಯ ಇತ್ತು. ಬಾಟ್ನಿ ನೋಡು, ಒಂದು ವೇಳೆ ನನಗೆ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ MSc ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ ನಾನು 5ನೇ ತರಗತಿಗೆ ಸೇರಿಸದೇ ಹೋಗಿದ್ರೆ ರಾಜಪ್ಪ, ನಾನು ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ, ರಾಜಕೀಯಕ್ಕೆ ಬರ್ತಾನೂ ಇರಲಿಲ್ಲ. ಆಯ್ತಿತ್ತಾ? ಅದಕ್ಕೆ ನೋಡಿ, ನೀವೆಲ್ಲ ನಿಮ್ಮ ಮಕ್ಕಳನ್ನ ತಪ್ಪದೇನೆ ವಿದ್ಯಾವಂತರನ್ನಾಗಿ ಮಾಡಿಸ್ಬೇಕು.